ಬೈದ್ರೆ ಬರಲ್ಲ, ಒಳ್ಳೇದಾದ್ರೆ ಬರ್ತದೆ. ಭಯ್ಯನ ಇವತ್ತಿಂದ ಭಯ್ಯ ಜಾಸ್ತಿ ಭಯ್ಯನಾ ಜಾಸ್ತಿನೇ ಬೈ, ತುಂಬಾ ಅನುಕೂಲ ಜಾಸ್ತಿನೇ ಬೈ ಅಂತ ಇವನ್ನು ಭಯ್ಯ ಬೇಡ ಬೇಕಾ ಬೈ, ಎಷ್ಟು ಬೇಕಾದ್ರೂ ಬೈ, ಬೇಡ ಅನ್ನೋದು ಇದಂತೂ ಬಹಳ ತುಂಬಾ ಇಷ್ಟ ಆಗಿದೆ. ಎಲ್ಲರೂ ಬೈಯಕ್ಕಾಗಲ್ಲ ಅಣ್ಣ, ನಿಮ್ಮಂತರ ಬೈಯಕ ಎಲ್ಲರೂ ಬೈಯಕ್ಕೆ ಕೆಲವರು ಬೈತೀರಿ. ಆಯ್ತು ಅಣ್ಣ, ಎಷ್ಟು ವಯಸ್ಸು? ನನಗೆ 44. ನನ್ನ 44 ಆಯ್ತು, 45 ಅನ್ಕೊಂಡ್ರು. ಮತ್ತೆ ಜಾಸ್ತಿ ನಾನು ದೊಡ್ಡ ಹಾಕ್ತೀನಿ. ಅಣ್ಣ ಏನದು ದುಡ್ಡ ಒಬ್ರು ಕೊಟ್ರೆ ನಮ್ಮ ಜನಗಳು ಏನ್ ಮಾಡ್ತಾರೆ, ದುಡ್ಡು ಕೊಟ್ರು ಅಂತ ಶುರು ಮಾಡ್ಕೊಂತಾರೆ. ಅದಕ್ಕೇನ್ ಮಾಡ್ತೀಯ, ಪ್ರೀತಿಯಾಗಿ ಪ್ರೀತಿಯಾಗಿ 6 ತಿಂಗಳು ಒಂದು ಆಶೀರ್ವಾದ ಮಾಡ್ಕೊಂಡ್ರೆ ಮದುವೆ ಆಯ್ತಲ್ಲ ಇಲ್ವೇ ಅಂತ. ಮದುವೆ ಆಗ್ತಿಲ್ಲ ಅಂತ. ನೀವೊಂದು ತಾಯ್ತ ಕೊಟ್ಟಿದ್ರಿ. ಇವ್ರು ಯಾರು? ನನ್ನ ತಮ್ಮ, ನನ್ನ ಮಗಳು. ಎಲ್ಲ ನೀವು ಒಂದಾಗ್ಬಿಟ್ರು ಹೆಂಗೆ ತಮ್ಮ? ನಾಯಿ ಮಗಳ ಅಪ್ಪನವ ನಾನಿದ್ದೀನಿ ಕಡೆಗೆ. ಇಲ್ಲ ಅದು ತಾಯಿ ಶಕ್ತಿನೇ ನೋಡಿ. ಅವತ್ತೊಂದಿನ ಹಿಂಗೆ ಬೇಡ್ಕೊಂಡು ಹೋದೆ, ಮನೇಲಿ ಫೋಟೋ ಇಟ್ಟಿದ್ದೀನಿ, ಬೇಡ್ಕೊಂಡು ಹೋದೆ. ಹೋಗ್ತಾ ಇದ್ದಂಗೆ ತಾಯಿ ನಿನ್ನ ನಂಬ್ಕೊಂಡು ಹೋಗ್ತಾ ಇದ್ದೀನಿ, ನಾನು ನಂಬಿದ್ದೀನಿ ನಿನ್ನ, ಒಳ್ಳೆ ಕಡೆ ಹುಡುಗಿ ಕೊಡ್ತಮ್ಮ ಅಂತಂದೆ. ಮನೆ ಬಲ್ಗೆ ಹೋಗ್ತಾ ಇದ್ದಂಗೆ ಈ ತಾಯಿ ಫೋಟೋ ಅದೇ ಮನೇಲಿ ಇತ್ತು. ಅಕ್ಕ ಯಾವ ಚೆನ್ನಾಗಿದ್ದೀರಾ? ತಂದೆ ಹೆಂಡತಿ ಮಧ್ಯೆ ಹೋಗ್ಬೇಡಿ ಅಷ್ಟೇ. ನಿಮ್ಮ ಮನೇಲಿ ತಾಯಿ ತಂದೆ ಹೋಗಲ್ಲ, ತಾಯಿಯರು ಸಂಸಾರ ಮಧ್ಯೆ ಹೋಗ್ಬೇಡಿ. ಇದೊಂದು ರಿಕ್ವೆಸ್ಟ್. ಎಲ್ಲ ಬಿಡ ಕೇಳಿಸ್ಕೊಂಬ ಏನಪ್ಪ ಬಯಸ್ಕೋಬೇಕು ಅಂತವ 2 ದಿನ ಸರಿ ಹೇಳ. ತಾಯಿ ಆದರು, ತಾಯಿ ಅಕ್ಕ ತಂಗಿಯರು ಹುಡುಗಿ ಸಂಸಾರ ಮಧ್ಯೆ, ಹುಡುಗ ಸಂಸಾರ ಮಧ್ಯೆ ಹೋಗ್ಬೇಡಿ ಅಂತಮ್ಮ. 108 ಕಷ್ಟ ಬರುತ್ತೆ. ಗಂಡಿಂಗಂದ ಅಂತ ಹೆಂಡತಿ ಮನೆಗೆ ಬಂದ್ರೆ ಅವಳಿಗೆ ಬುದ್ಧಿ ಹೇಳಿ ಕಳಿಸಿ. ಹೆಂಡತಿ ಹಿಂಗಂತ ಹೆಂಡತಿ ವರ್ಷ ಮಗಂಗೆ ಅಪ್ಪ ಅಮ್ಮ ಬುದ್ಧಿ ಹೇಳಿ. ಯಾಕೆಂದ್ರೆ ಸಂಸಾರ ಸಾಗರ, ಸಾಯತಕ್ಕ ಈತನೇ ಇರಬೇಕು. ಕರೆಕ್ಟ್ ತಮ್ಮ? ಆಮೇಲೆ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಗಂಡು ಮಕ್ಳಿಗೆ ಒಳ್ಳೊಳ್ಳೆ ಕಡೆ ನಿಮ್ಗೆ ಸಂಸಾರ ಸಿಗ್ಲಪ್ಪ. ಆಮೇಲೆ ದಯವಿಟ್ಟು ಹೆಣ್ಮಕ್ಳ ಒಂದು ರಿಕ್ವೆಸ್ಟ್, ಗೌರ್ಮೆಂಟ್ ಕೆಲಸನೇ ಬೇಕು ಅನ್ಬೇಡಿ. ಸಾಕಷ್ಟು ಜನ ಬಡಪಾಯಿಗಳು ಸಾಯ್ತಿದ್ದಾರೆ, ಹೆಣ್ಣಿಲ್ಲ, ಹೆಣ್ಣಿದಾವೆ. ಜೀವನ ಮಾಡ್ತಕ್ಕಂಥ ಹೆಣ್ಣು ಕೊಡಿ, ನಿಮ್ಮ ಮಕ್ಕಳು ಸಾಕಂತಕ್ಕಂಥ ಹೆಣ್ಣು ಕೊಡಿ. ಕರೆಕ್ಟನಪ್ಪ? ಯಾಕೆ ಬಂದಿದ್ದವ? ಆಯ್ತಾ ಆಯ್ತಾ? ಯಾರಿಗೆ ಕೊಟ್ಟೆ? ಮತ್ತೆ ನನಗೆ ಕೇಳ್ತೀನಿ ನೀನು? ಕೊಡು 50,000 ಆಮೇಲೆ ಆಗ್ಬಿಡ್ತೀನಿ. ದುಡ್ಡು ನೋಡಿ ಹೆಂಗೆ ಗಣತೀನಿ ಕೊಡ್ಲಿ ಹೆಂಗೆ ಕಳ್ಳಿ ಸ್ವಾಮಿ ಅಮ್ಮನ ಗಂಡ ಅವನು ಗುಟ್ಟೆ ಹೇಳ್ತೀನಿ. 5,000 ರೂಪಾಯಿ ತಂದು ದೇವಸ್ಥಾನಕ್ಕೆ ಹಾಕೋ ಬದಲು, ಯಾವುದೋ ಒಂದು ಸ್ಥಳಕ್ಕೆ ಹೋಗೋದು, ಯಾವನು ಉಚ್ಚರಿದ ಬದಲು ನೀವು 5,000 ರೂಪಾಯಿ ಹೂವು ಹಾಕೊಂಡು ಜೀವನ ಮಾಡ್ಬೋದು. ಕೇಳುತ್ತೀರ ತಂಗಿರ? 5,000 ರೂಪಾಯಿ ಜೀವನ ಮಾಡ್ಬೋದು. ಒಂದ್ ವೇಳೆ ಅರ್ಕೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹಾಕ್ಬೇಕು ಅಂದ್ರೆ ಹಣ್ಣು ಮನೆ ನಿಮಗೆ ತಂಗಿಯರು, ನೀವು ಅಕ್ಕಳ ತಮ್ಗಳ ತಾಯಾರು ಇರ್ತೀರಿ. ನಿಮಗೆ 5,000 ರೂಪಾಯಿ ಸಾಲ ಮಾಡಕ್ಕೆ ದೇವ್ರು ಹೇಳಿಲ್ಲ. 5,000 ರೂಪಾಯಿ ಇಲ್ದಾಗ ಅದೇ 5,000 ರೂಪಾಯಿ ನಿಮ್ಮನ್ನ ಜೀವನ ಮಾಡಿ ಬಂದಾಗ ಹಾಕಿ ನಿಮ್ ಕೈಲಾಯ್ತಾ. ಗಂಡ್ ಮಕ್ಳು ನಿಮಗೆ ಹೇಳ್ತೀನಿ ಕೊಟ್ಟು 10,000 ರೂಪಾಯಿ ಕುಡಿದು ಜೀವನ ಮಾಡೋದು ಮುಖ್ಯ ಅಲ್ಲ. 10,000 ರೂಪಾಯಿ ಗಾಡಿ ಹಾಕಿ ಜೀವನ ಮಾಡ್ಬೋದು. ನೀವು ಸಮಯ ಇದ್ದ ಬಂದು ಅದಕ್ಕೆ ಹಾಕಿ ತಿಸ್ಬೋದು. ಕೇಳೋದು ಕರೆಕ್ಟಾ? ಈಗ ಕೆಲಸ ಮಾಡಕ್ಕಾಗಲ್ಲ ಅಂತಾನು ಸೋಂಬೇರಿ, ಮನೆ ಮಲಗೇನೇನು ಸೋಂಬೇರಿ. ಅವ್ನು ಉಂಡು ಮಲಗಿರ್ತಾರಲ್ಲ ಅವನು. ಮತ್ತೆ ಒಂದು ಸಣ್ಣ ವಿನಂತಿ, ಇಲ್ಲೇ ಫೋನ್ ಹೇಳ್ಬಿಡ್ತೀನಿ, ಬಡಬಗ್ರಿಗೆ ಹೆಣ್ಣು ಕೊಡಿ. ಆಮೇಲೆ ಜೀವನ ಮಾಡೋದು ಹೆಣ್ಣು ಕೊಡಿ. ಬಡವರು ಸಾವುಕಾರ ಮುಖ್ಯ ಅಲ್ಲ, ಹೆಣ್ಣು ಬೈಕಲ್ಲಿ ಗಂಡು ಬೈಕಿಲ್ಲ. ಆಮೇಲೆ ಈ ಮನೆ ಕುಡುಕರು ಮಲಗಿ ಮದುವೆ ಮುಂಚೆ ಕುಡುದು ಮಲಗಿರೋಂಥ ಗಂಡಿಗೆ ಮದುವೆ ಮಾಡ್ಬಿಡಿ. ಯಾಕಂದ್ರೆ ಎಣ್ಣೆ ಸಿಗ್ತಾ ಇಲ್ಲ, ಯಾಕೊಂದು ಹೆಣ್ಣೆ ಜೀವನ ಹಾಳು ಮಾಡ್ತಿಲ್ಲ. ಆಲ್ಮೋಸ್ಟ್ ಅವರೇ ಬರೋದು. ಒಬ್ಬನೇ ಮಗ ಮದುವೆ ಆದ್ಮೇಲೆ ಕುಡ್ಕೊಂಡು ಮಲ್ಕೊಳ್ಳೋದು, ಹೆಂಗೆ ಹೆಂಡತಿ ಕೆಲಸ ಕಳ್ಸೋದು.
ನಾನು ಮನೆ ಹೆಣ್ಮಕ್ಳು ಬೈತಾ ಇದ್ದೆ, ಅವಾಗ ಗೊತ್ತಾಗ್ತ ನನಗೆ ಯಾಕೆ ಅಂತ. ಒಂದಿಬ್ಬರು ಹೆಣ್ಮಕ್ಳು ಬಂದ್ರಣ ಮನೆ ಕಷ್ಟ ಗೊತ್ತಾ ಅಂದ್ರೆ ಏನೋ ಒಂದು ವಿಷಯ ಬೈದ್ಬಿಟ್ಟೆ, ಏನೋ ತಪ್ಪು ಮಾಡಿದ್ಲು ಅಂತ ಅವ್ರು ಹೇಳಿದ್ಲು ಒಂದು ಮಾತಾ, ಸುಮ್ಮನೆ ನಾನು ಅಣ್ಣ ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ ಅಣ್ಣ ಹಿಂಗೆ ಅಂತ. ಅವತ್ತಿನ ಹೆಣ್ಮಕ್ಳೇ ಬೇಯಲ್ಲ, ಇನ್ನ ಬರ ಗಂಡ್ ಮಕ್ಳನ್ನೇ ಬೇಯೋದು ಕುಡಿಯಾರನ್ನ, ಎಲ್ಲರನ್ನೂ ಅಲ್ಲ. ಹಿಂಗೆ ಹೆಂಗ್ ಮಾಡ್ಲಿಕ್ಕೆ ಒಳಕೋ ಬರಲ್ಲ, ಮೇಕಪ್ ಮಾಡ್ಕೊಂಡ್ ಬರಲ್ಲ, ಹಿಂಗೆ ಬರಲ್ಲ. ಬೆವರು ಬಂದಿದ್ದೆ ಇನ್ನು ಏನು ತಾಂಡಿಲ್ಲ, ನಾಯಿ ತಿರೋದು ಅಂತ ಮೇಕಪ್ ಮಾಡ್ಕೊಂಡ್ ಬರ್ತೀನಿ, ಟಚಪ್ ಮಾಡ್ಕೊಂಡ್ ಬರಲ್ಲ, ಟಚಪ್ ಮಾಡ್ಕೊಂಡ್ ಬರ್ತೀನ ಬಟ್ಟೆಗಿದ್ದ ನೀನು ಮಾರ ಟಚಪ್ ಮಾಡ್ಕೊಂಡ್ ಬರ್ತೀಯ, ನಾವು ಮಾಡಂಗಿಲ್ಲ. ಯಾರಾದ್ರೂ ಭೂಮಿ ಮೇಲೆ ಸ್ವಾಮಿಯರಿದ್ದ ಇರ್ತಾರನ್ರ, ಸ್ವಾಮಿಯರಾದ್ರೂ ಹಿಂಗೆ ಇರಕ್ಕಾಗಲ್ಲ. ಅಣ್ತಮ್ಮ ಅಕ್ಕಮ್ಮ ಯಾರಿಗೆ ಬಾಗಣ ಕೊಡಲ್ಲ, ಬಾಗಣ ಕೊಡ್ತೀವಿ. ಯಾರಿಗೂ ಅಪ್ಪ ಅಮ್ಮ ಇಲ್ಲ ಗಂಡ್ ಮಕ್ಳು ಬಂದು ಕೆಲಸ ಮಾಡ್ಬೋದು, ನಿಮ್ಗೆ ಗೊತ್ತಿರುತ್ತೆ. ಕೈ ಇಲ್ದಾರು ಕಾಲಿಲ್ದಾರು ಒಂದು ಕೆಲಸ ಮಾಡ್ತಾರೆ. ನೀವು ನಿಮ್ಮ ಮನೆಯದು ಬೇಜಾರಾದ್ರೆ ಒಂದಿನ ಬನ್ನಿ, ತಾಯಿ ಸೇವೆ ಮಾಡಿ. ನಮ್ಮ ಸೇವೆ ಅಲ್ಲ, ನಮ್ಮ ಕೈಲಿ ನಿಮ್ಗೂ ಸಹಾಯ ಮಾಡ್ತೀವಿ, ಬೇಜಾರು ಕಳೆಯುತ್ತೆ. ನೋಡಿದ್ದೀರಿ ಮೊನ್ನೆ ಮೈಸೂರಿಂದ ಒಬ್ಬ ಬಂದಿರ್ತಾನೆ, ಹೋದ ವರ್ಷ ಬಂದಿರ್ತಾನೆ. ಅವ್ರು ನೆಕ್ಸ್ಟ್ ಬಂದು ಗೌರ್ಮೆಂಟ್ ಕೆಲಸಕ್ಕೆ, ಸೆಂಟ್ರಲ್ ಗೌರ್ಮೆಂಟ್ ಇದೇ ದಸರಾ ಮತ್ತೆ ಬಂದು ಕೆಲಸ ಮಾಡ್ತಾನೆ. ಮದುವೆ ಬಿಡ್ತಾ ಇದ್ದ ಇಂಥ ಸೇವಕರಿಲ್ಲ ಆಯ್ತಾ. ನೋಡಿ ಎಲ್ಲ ಕಣ್ಮುಚ್ಕೊಂಡು ಒಂದು 90 ಹೊಡಿತೀನಿ. ನೋಡಿ ಅಕ್ಕನ ಹೆಂಗ ಈಗ ಒಂದು ಕೆಲಸ ಮಾಡ್ರಿ, ಫಸ್ಟ್ ಎಲ್ಲ ಅಡ್ಬಿಡ್ರಿ ರೋಡಿ. ನಾನು ನಮಸ್ಕಾರ ಮಾಡಿ ಸ್ವಾಮಿ ಆಗ್ಬೇಕು ಅಂತ ಆಸೆ. ಮೊನ್ನೆ ಒಂದಿದ್ರೆ ಎಲ್ಲ ಹೋಯ್ತು ನಾನು, ಯಾರೋ ಒಂದು ಸ್ವಾಮೀಜಿ ಗುಲಾಟ ಬಂದ್ಬಿಟ್ಟ, ಎಲ್ಲ ನೋಡಿ ಅವ್ನು ಅಲ್ಲಿ ಬರ್ತದ ಅವನು ಗಂಧ ಅಷ್ಟೇ ಎಲ್ಲ ಅಲ್ಲೇ. ಹಿಂಗೊಂಚು ನನಗೂ ಆಸೆ ಆಗ್ಬಿಡ್ತಾವ, ನಾನು ಸ್ವಾಮಿ ಆಗ್ಬೇಕು ಅಂತ. ಹೆಂಗ್ ಮಾಡೋದು ಹೇಳ್ರಿ, ಫಾರಿಂಗ್ ಹೋಗೋಣ ಅಂತಿದ್ದೀನಿ, ಬ್ಯಾಂಕ್ ಅಕೌಂಟ್ ಮಾಡ್ಕೊಂಡು ಫಾರಿಂಗ್ ಹೋಗೋದು ಜಾಲಿಯಾಗಿ ಓದ್ಕೊಂಡ್ಸರಿ ಅವ 6 ಮಾಸ ಬರೋದು ಹಿಂಗೆ. ಹೆಂಗ್ ಮಾಡೋಣ ಹೇಳ್ರಿ, ಭಾಳ ಒಟ್ಟು ಕಿಚ್ಚು ಇವನಿಗೆ ತಮ್ಮ. ಫಾರಿಂಗ್ ಹೋದ್ರೆ ಬೆಲೆ ಕಂಡ ಇವನ ಯಾರು ಫಾರಿಂಗ್ ಹೆಣ್ ಕೊಡೋದು ಏನ್ತಂಗೆ. ಈಗ ಹೆಣ್ಮಕ್ಳು ಕೊಡೋದು ಫಾರಿನ್ ಇದಾರ ಅಂತ ಕೇಳೋದು. ಈಗ ಇಂಡಿಯಾ ಹೋಯ್ತು. ಈಗ ಕನ್ನಡ ಸಿನಿಮಾದಲ್ಲಿ ಡ್ಯಾನ್ಸ್ ಎಲ್ಲಿ ಹೊಡಿತಾರಪ್ಪ, ಸಿನಿಮಾ ಇಲ್ಲಿ ಹೊಡಿತಾರೆ, ಡ್ಯಾನ್ಸ್ ಎಲ್ಲಿ ಹೊಡಿತಾರೆ, ಅಲ್ಲೇ ಅಪ್ಪ ಲೂಜ ಅಮ್ಮ ಲೂಜ ದುಡ್ಡು ಅಲ್ವಾ. ಈಗ ಅಲ್ಲಿ ಬರ್ತೀನಿ, ಯಾರು ಮುಟ್ಟಿರ 50,000 ನೋಡ್ಕೊತಾರೆ, ಪ್ರಸಾದ ಕೊಡ್ತೇನಂತೆ. ಅಕ್ಕೆ ವಿಚಾರ ಆಯ್ತು, ಏನಪ್ಪ ಅಕ್ಕೆ ಕಟ್ಕೊಂಡಿದ್ದು ಅದು ನೆರವೇರಿದೆ. 5,000 ನಾವು ಹಿಂದಿಲ್ ಹಾಕ್ತೀನಿ ಅಂತ ಹೇಳ್ತಿಲ್ಲ.